ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕರ್ಕರಾಶಿಯ ಆತ್ಮೀಯರೇ, ನೀವು ಹೊರಗೆ ಶಾಂತವಾಗಿ ಕಾಣ್ತೀರಾ, ಆದರೆ ನಿಮ್ಮೊಳಗೆ ಸಮುದ್ರದಂತಿರುವ ಭಾವನೆಗಳ ಅಲೆಗಳು ಇರುತ್ತೆ. 2026 ಜನವರಿಯ ಮೊದಲ 15 ದಿನಗಳಲ್ಲಿ ಆ ಅಲೆಗಳು ನಿಧಾನವಾಗಿ ಶಾಂತವಾಗುತ್ತೆ. ಇದು ಗೊಂದಲದ ಕಾಲವಲ್ಲ, ಇದು ಗುಣಮುಖವಾಗುವ ಸಮಯ. ಹೊಸ ವರ್ಷ ಅಂದರೆ ಕೇವಲ ದಿನಾಂಕ ಬದಲಾವಣೆ ಅಲ್ಲ, ವಿಶ್ವದಲ್ಲಿ ಶಕ್ತಿಗಳು ಮೌನವಾಗಿ ಮರುಹೊಂದಿಕೆಯಾಗುವ ಸಮಯ. ಗ್ರಹಗಳು ಸರಿದಾಗ ಮಾನವನ ಮನಸ್ಸು ಮತ್ತು ಭಾವನೆಗಳ ದಿಕ್ಕು ಬದಲಾಗುತ್ತೆ. ಕರ್ಕರಾಶಿಯವರಿಗೆ ಈ ಜನವರಿ ಮೊದಲ ಪಕ್ಷ ಹಿಂದಿನ ನೋವಿಗೆ ಮುಕ್ತಾಯ ಸೂಚನೆ. ಮೊದಲು ನಿಮ್ಮ ಅಧಿಪತಿ ಚಂದ್ರನ ಸ್ಥಿತಿಯನ್ನು ನೋಡೋಣ. ಚಂದ್ರನು ಈ ಸಮಯದಲ್ಲಿ ನಿಮ್ಮ ಒಳಗಿನ ಭಾವನಾತ್ಮಕ ಬಾಗಿಲುಗಳನ್ನು ತೆಗಿತಾನೆ. ಹಳೆಯ ಸಂಬಂಧಗಳು, ಮರೆತು ಹೋದ ಮಾತುಗಳು, ನಿಮ್ಮನ್ನು ನೋಯಿಸಿದ ನೆನಪುಗಳು ಮತ್ತೆ ಮೇಲಕ್ಕೆ ಬರುತ್ತೆ. ಇದು ನಿಮಗೆ ನೋವು ಕೊಡೋದಕ್ಕೆ ಅಲ್ಲ, ನಿಮ್ಮನ್ನು ಮುಕ್ತಗೊಳಿಸೋದಕ್ಕೆ. ಶನಿಗ್ರಹ ನಿಮ್ಮ ಅಷ್ಟಮ ಮನೆಯನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ. ಅಷ್ಟಮ ಅಂದ್ರೇ ಆಕಸ್ಮಿಕ ಬದಲಾವಣೆ, ರಹಸ್ಯ ಸತ್ಯಗಳು, ಆಂತರಿಕ ಪರಿವರ್ತನೆ. ಇಷ್ಟು ದಿನ ನಿಮಗೆ ಅರ್ಥವಾಗದಿದ್ದ ವಿಷಯಗಳು ಈಗ ಸ್ಪಷ್ಟವಾಗುತ್ತೆ. ಗುರು ಬೃಹಸ್ಪತಿ ನಿಮ್ಮ ಕರ್ಮಸ್ಥಾನಕ್ಕೆ ದೃಷ್ಟಿ ಹಾಕಿದ್ದಾರೆ. ಅಂದರೆ ನಿಮ್ಮ ಕೆಲಸ, ನಿಮ್ಮ ಶ್ರಮ ಇದೀಗ ದೈವಿಕ ಗಮನಕ್ಕೆ ಬರ್ತಾ ಇದೆ. ಯಾರಿಗೂ ಹೇಳದೆ ಮಾಡಿದ ಒಳ್ಳೆಯ ಕೆಲಸಕ್ಕೂ ಈ ಸಮಯದಲ್ಲಿ ಫಲ ಅನ್ನೋದು ಸಿಗುತ್ತೆ. ಜನವರಿ 1ರಿಂದ 10ರವರೆಗೆ ನಿಮ್ಮ ಮನಸ್ಸು ಸ್ವಲ್ಪ ಅಸ್ಥಿರ ಆಗಿರಬಹುದು. ಚಿಕ್ಕ ಒಂದು ಸ್ಮಾಲ್ ವಿಷಯಕ್ಕೂ ಕೂಡ ಕಣ್ಣೀರು, ಹೃದಯ ತುಂಬಿದ ಭಾವನೆ. ಇದು ದುರ್ಬಲತೆ ಅಲ್ಲ, ಇದು ನಿಮ್ಮ ಆತ್ಮದ ಶುದ್ಧೀಕರಣ. ಜನವರಿ 11ರಿಂದ 12 ನಂತರ ಇದರ ಭಾರ ಏನಿದೆ ಅದು ಕಡಿಮೆ ಆಗುತ್ತೆ. ನೀವು ಉಸಿರಾಡ್ತಾ ಇರುವಂತೆ ಅನುಭವವಾಗುತ್ತೆ. ಒಂದು ದೊಡ್ಡ ನಿರ್ಧಾರ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಈ ಸಮಯದಲ್ಲಿ ಹೊಟ್ಟೆ, ಜೀರ್ಣಕ್ರಿಯೆ ಇವುಗಳಿಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಮನಸ್ಸಿನ ಒತ್ತಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಆದರೆ 12ರ ನಂತರ ಚೇತರಿಕೆ ಆರಂಭವಾಗುತ್ತೆ. ಹಣದ ವಿಷಯಕ್ಕೆ ಬಂದರೆ ಕರ್ಕರಾಶಿಯವರಿಗೆ ಈ 15 ದಿನಗಳು ಹಣದ ಹರಿವು ನಿಧಾನ. ಬರೋದಕ್ಕಿಂತ ಹೋಗೋದೇ ಹೆಚ್ಚು ಅನ್ನುವ ಸ್ಥಿತಿ ಇರುತ್ತೆ. ಕುಟುಂಬ, ಆರೋಗ್ಯ, ಮನೆ ಸಂಬಂಧಿತ ಖರ್ಚುಗಳು. ಆದರೆ ಜನವರಿ 14-15ರ ನಂತರ ಒಂದು ನಿರೀಕ್ಷಿಸಿದ ಒಂದು ಹಣಕಾಸಿನ ಸಹಾಯ ಅಥವಾ ಹಳೆಯ ಬಾಕಿ ಹಣ ಮತ್ತೆ ಕೈ ಸೇರುವ ಸಾಧ್ಯತೆ ಇರುತ್ತೆ. ಇದು ಬಹಳ ದೊಡ್ಡ ಮೊತ್ತ ಆಗಿರದಿದ್ರೂ ಕೂಡ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಈ ಸಮಯ ಮೌನವಾಗಿ ದುಡಿಯುವ ಕಾಲ. ಪ್ರಶಂಸೆ ತಕ್ಷಣ ಬರದೇ ಇರಬಹುದು, ಆದರೆ ನಿಮ್ಮ ಕೆಲಸ ಸರಿಯಾದವರ ಕಣ್ಣಿಗೆ ಬೀಳುತ್ತೆ. ಇನ್ನು ಜನವರಿ ಕೊನೆಗೆ ಅದರ ಪ್ರತಿಫಲ ಅನ್ನೋದು ಸಿಗುತ್ತೆ. ಉದ್ಯೋಗ ಬದಲಾವಣೆ ಯೋಚನೆ ಮಾಡಿದರೆ ಈ 15 ದಿನಗಳು ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಇದು ಸ್ಥಿರತೆಯನ್ನು ಕಾಪಾಡುವ ಕಾಲ. ವ್ಯಾಪಾರಿಗಳಿಗೆ ಈ ಸಮಯ ರಿಸ್ಕ್ ತೆಗೆದುಕೊಳ್ಳುವ ಕಾಲ ಅಲ್ಲ. ಹಳೆಯ ಗ್ರಾಹಕರು, ಹಳೆಯ ಒಪ್ಪಂದಗಳ ಮೇಲೆ ನೀವು ಗಮನ ಕೊಡಿ. ಜನವರಿ ಮಧ್ಯದ ನಂತರ ಮತ್ತೆ ವಿಸ್ತರಣೆ ಬಗ್ಗೆ ಯೋಚನೆ ಮಾಡಿ. ಇನ್ನು ಸಂಬಂಧಗಳ ವಿಷಯದಲ್ಲಿ ಕರ್ಕರಾಶಿಯವರು ಅತಿ ಹೆಚ್ಚು ಸಂವೇದನಾಶೀಲರು ಆಗಿರ್ತಾರೆ. ನಿಮ್ಮ ಮೌನವನ್ನು ಇತರರು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಅದಕ್ಕಾಗಿ ವ್ಯವಸ್ಥಿತ ಮಾತನ್ನು ಸೌಮ್ಯವಾಗಿ ಹೇಳೋದು ಅಗತ್ಯ. ದಾಂಪತ್ಯ ಜೀವನದಲ್ಲಿ ಜನವರಿ 8ರಿಂದ 14ರವರೆಗೆ ಭಾವನಾತ್ಮಕ ಚರ್ಚೆಗಳು ನಡೀಬಹುದು. ಆದರೆ ಇದು ಸಂಬಂಧವನ್ನು ಮುರಿಯೋದಕ್ಕೆ ಅಲ್ಲ, ಆಳವನ್ನು ಜಾಸ್ತಿ ಮಾಡೋದಕ್ಕೆ. ಇನ್ನು ಯಾರ್ಯಾರು ಮದುವೆ ಆಗಿಲ್ಲೋ ಅವರಿಗೆ ಹಳೆಯ ಪರಿಚಯ ಮತ್ತೆ ಸಂಪರ್ಕ ಬರಬಹುದು. ಆದರೆ ಹಳೆಯ ನೋವುಗಳನ್ನು
ಮತ್ತೆ ನೀವು ಜೀವಂತ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ವಿದ್ಯಾರ್ಥಿಗಳಿಗೆ ಈ ಸಮಯ ಸ್ಮರಣ ಶಕ್ತಿ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಆದರೆ ಮನಸ್ಸು ಅನ್ನೋದು ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು? ಧ್ಯಾನ, ಮಂತ್ರ, ಜಪ ಇವೆಲ್ಲ ತುಂಬ ಇಂಪಾರ್ಟೆಂಟ್. ಇವೆಲ್ಲ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಪರಿಹಾರಗಳ ಬಗ್ಗೆ ಹೇಳೋದಾದರೆ, ಕರ್ಕ ರಾಶಿ ಅಧಿಪತಿ ಚಂದ್ರ, ಮನಸ್ಸಿನ ಶಾಂತಿ ಮುಖ್ಯವಾಗಿರುತ್ತೆ. ಪ್ರತಿದಿನ ಸೋಮವಾರ ಶಿವನಿಗೆ ಅಥವಾ ಚಂದ್ರನಿಗೆ ನೀರಿನ ಅಭಿಷೇಕ ಮಾಡಿ, ಬಿಳಿ ಬಣ್ಣದ ವಸ್ತ್ರ ಧರಿಸಿ, ಓಂ ಸೋಮಾಯ ನಮಃ ಅಂತ ಜಪ ಮಾಡಿ. ರಾತ್ರಿ ಮಲಗುವ ಮುನ್ನ ಮನಸ್ಸಿನಲ್ಲಿ ಭಾರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನೀರು ಕುಡೀರಿ, ದೀರ್ಘ ಉಸಿರಾಟ ಮಾಡಿ. ಸಾರಾಂಶವಾಗಿ ಹೇಳೋದಾದರೆ, ನಿಮಗೆ ಟೋಟಲಿ ಹೇಳೋದಾದರೆ, ಜನವರಿ 1ರಿಂದ 10ನೇ ತಾರೀಕುವರೆಗೆ ಭಾವನಾತ್ಮಕ ಶುದ್ಧೀಕರಣ ಆಗುವಂತಹ ದಿನಗಳು. ಮತ್ತು ಜನವರಿ 11ರಿಂದ 15ರವರೆಗೆ ಚೇತರಿಕೆ ಮತ್ತು ಸ್ಪಷ್ಟತೆ. 2026 ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿಲ್ಲ, ನಿಮ್ಮ ಹೃದಯವನ್ನು ಗುಣಪಡಿಸಲು ಬಂದಿದೆ. ಗ್ರಹಗಳ ಮಾರ್ಗ ತೋರಿಸುತ್ತೆ. ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಕೊಂಡ್ರೆ ವಿಜಯ ನಿಮ್ಮದೇ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.